ಮತ್ತು ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆಯಲ್ಲ, ಸಕಲರನ್ನು ಒಳಗೊಳ್ಳುವಂಥ ಕಾರ್ಯಕ್ರಮಗಳೇ. ಪ್ರತಿಯೊಂದರಲ್ಲೂ ಸಕಲರು ಒಳಗೊಳ್ತಾರೆ. ಸ್ವಲ್ಪ ವ್ಯವಸ್ಥಿತವಾಗಿ ಮಾಡಬೇಕು. ಅಲ್ಲಿ ಕೆಲವು ಲೋಪದೋಷಗಳಾಗುತ್ತೆ. ಈ ಸಾರಿ ಪ್ರತಿ ಸಾರಿ ನಾನು ನೋಡಿದ್ದೆ ಅದೇ. ಅದಕ್ಕೆ ನಾನು ಪದೇ ಪದೇ ಗ್ಯಾರಂಟಿ ಟಿವಿಗೆ ಧನ್ಯವಾದ ಯಾಕೆ ಹೇಳ್ತೀನಿ ಅಂದರೆ, ಮುಕ್ತವಾಗಿ ಕೆಲವು ವಿಚಾರಗಳನ್ನು ಹೇಳೋದಕ್ಕೆ ನಮಗೆ ವೇದಿಕೆಗಳಿಲ್ಲ. ಏನಾದರೂ ಒಂದು ವಿಷಯ ಹೇಳಿದರೆ ತಕ್ಷಣ ನಮ್ಮನ್ನು ಯಾರ್ದೋ ವಿರೋಧಿ ಅಥವಾ ಯಾರ್ದೋ ಪರ ಇದರಲ್ಲೇ ನಮ್ಮನ್ನು ಇದು ಮಾಡಿಬಿಡ್ತಾರೆ. ಮಾಡೋರು ಮಾಡ್ಕೊಳ್ಳಿ, ಸತ್ಯ ಏನಿದೆ ಅದನ್ನು ನಾವು ಹೇಳ್ತಾ ಹೋಗ್ಬೇಕು. ಮುಂದಿನ ಬಾರಿ ನಮ್ಮ ಮೈಸೂರು ದಸರಾದಲ್ಲಿ ಈ ರೀತಿಯ ಉದ್ಘಾಟನಾ ಕಾರ್ಯಕ್ರಮ ಆದಾಗ ನಮ್ಮೆಲ್ಲರ ಪ್ರತಿನಿಧಿ ಮುಖ್ಯಮಂತ್ರಿ, ಅವ್ರು ಯಾರೇ ಇರಲಿ, ಆ ಮುಖ್ಯಮಂತ್ರಿಗಳು ಅಥವಾ ಸರ್ಕಾರ ಆಯ್ಕೆ ಮಾಡಿರುವಂಥ ಗಣ್ಯರು, ಅವರಿಬ್ಬರು ಬಿಟ್ಟರೆ ಮಾವುತರನ್ನ ಕರಿತೀರಾ, ಇದನ್ನು ಯಾರೂ ವಿರೋಧಿಸೋಕ್ಕಾಗಲ್ಲ. ಅಥವಾ ಆ ವರ್ಷ ಸಾಧನೆ ಮಾಡಿರೋರು ಯಾರೇ ಇರಲಿ, ಅದರಲ್ಲಿ ಮಾನದಂಡ ಇಡಿ. ಅದರಲ್ಲಿ ವಯೋವೃದ್ಧರು, ಯುವಕರು, ಪ್ರೌಢರು, ಮಕ್ಕಳು, ಅಥವಾ ಅದರಲ್ಲಿ ಹಿಂದುಳಿದ ವರ್ಗದವರು, ಮುಂದುವರಿದ ವರ್ಗದವರು, ಅಲ್ಪಸಂಖ್ಯಾತರು, ಭಾಷಾ ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರು, ಅಂಗವಿಕಲರು, ಏನೇನಿದೆಯೋ ರೋಸ್ಟರ್ ಪದ್ಧತಿ ಅಂತ ನಾವೇನು ಕರಿತೀವಿ ಅಥವಾ ಇದೆಯಲ್ಲ, ಅದೆಲ್ಲವನ್ನು ಮಾಡಿ ಆಯಾ ಕ್ಷೇತ್ರದಿಂದ ಅವ್ರು ಕರೀರಿ. ಮತ್ತು ಜಿಲ್ಲೆಗಳಲ್ಲಿ ಪ್ರತಿಭಾವಂತರಿದ್ದಾರೆ. ನಮ್ಮ ರಾಜ್ಯ ನಿಜವಾಗಿಯೂ ಪ್ರತಿಭಾವಂತರ ತವರು. ಅಲ್ಲೆಲ್ಲೋ ಬೀದರಲ್ಲಿರ್ತಾರೆ, ಅಲ್ಲೆಲ್ಲೋ ಶಿವಮೊಗ್ಗದಲ್ಲಿರ್ತಾರೆ, ಇಲ್ಲೆಲ್ಲೋ ಕೋಲಾರದಲ್ಲಿರ್ತಾರೆ. ಇಂಥವನ್ನೆಲ್ಲ ಆಮೇಲೆ ಆ ವರ್ಷ IAS ಅಲ್ಲಿ IPS ಅಲ್ಲಿ ಈ ಸಾರಿ ನಮ್ಮ ಕನ್ನಡಿಗರು ಇತ್ತೀಚಿನ ಕಳೆದ ಒಂದು 10 ವರ್ಷಗಳಿಂದ ಈಚೆಗೆ ಮೊದಲು ಯಾರೂ IAS ಮಾಡ್ತಾನೆ ಇರಲಿಲ್ಲ. ಎಲ್ಲೋ ಅಲ್ಲೊಬ್ರು ಇಲ್ಲೊಬ್ರು ಮಾಡೋರು. ಈಗ ಹೆಚ್ಚು ಕನ್ನಡದ ಮಕ್ಕಳು ಜಾಸ್ತಿ ಹುದ್ದೆಗಳಲ್ಲಿ ಬಂದು ಉತ್ತರ ಭಾರತದಲ್ಲಿ ಒಳ್ಳೊಳ್ಳೆ ಹುದ್ದೆಗಳಲ್ಲಿದ್ದಾರೆ. ಆ ವರ್ಷ ಯಾರು IAS ಪಾಸ್ ಮಾಡಿ ಹೆಚ್ಚಿನ ಅಂಕಗಳನ್ನು ಪಡ್ಕೊಂಡಿದ್ದಾರೆ, ಇಡೀ ಭಾರತ ದೇಶಕ್ಕೆ ಮೊದಲನೇ ರ್ಯಾಂಕ್ ಪಡೆದಂಥ IAS ಅಧಿಕಾರಿಣಿ ನಮ್ಮಲ್ಲಿದ್ದಾರೆ. ಈ ಥರದವ್ರನ್ನೆಲ್ಲ ಕರೆಸಿ ಸನ್ಮಾನ ಮಾಡಿದ್ರೆ ಮಕ್ಕಳಿಗೆ ಒಂದು ಸಂದೇಶ ಹೋಗುತ್ತೆ. ನಾಳೆ ನಾನು ಕೂಡ ಓದಿ IASನಲ್ಲಿ ಪಾಸ್ ಮಾಡಿದ್ರೆ ಈ ರೀತಿ ನನಗೂ ಸನ್ಮಾನ ಮಾಡ್ತಾರೆ ಅಂತೇಳಿ. ಹಾಗೆ ಎಲ್ಲ ಕ್ಷೇತ್ರಗಳಲ್ಲಿ ಅವ್ರು ಯಾರ್ಯಾರು ಏನೇನು ಮಾಡ್ತಾರೆ, ಒಂದು ಹಾಡು ಹೇಳ್ತಾರ, ಅಥವಾ ಒಂದು ತರಕಾರಿ ಹೆಚ್ಚೋದು ಕೂಡ ಒಂದು ಕಲೆನೇ, ಒಂದು ಹಾಡು ಹೇಳೋದು ಒಂದು ಕಲೆನೇ, ಒಂದು ಕಬಡ್ಡಿ ಆಟ ಆಡೋದು ಒಂದು ಕ್ರೀಡೆನೇ. ಹೀಗೆ ಯಾವುದೇ ಇರಲಿ. ಆಮೇಲೆ ಯಾವುದೋ ಒಂದು ಕಾಡು ಪ್ರಾಣಿಗಳಿಂದ ಮಕ್ಕಳನ್ನ ರಕ್ಷಣೆ ಮಾಡಿದ್ರು ಅಂತಲೂ ನಾವು ನೋಡಿದ್ದೀವಿ. ಯಾಕೆಂದರೆ ಈಗೆಲ್ಲ ವಾಟ್ಸಪ್ಪಲ್ಲೆಲ್ಲ ನಾವು ನೋಡ್ತೀವಲ್ಲ, ಆ ರೀತಿ ಧೀರತನ ತೋರಿಸಿರ್ತಾರೆ. ಅಥವಾ ಯಾರೋ ನದಿಯಲ್ಲಿ ಕೊಚ್ಕೊಂಡೋಗೋ ತಾಯಿ ಮಗಳನ್ನ ಯಾರೋ ಒಬ್ಬ ಕಾಪಾಡ್ದ ಅಂತ ಹೇಳ್ತಾರೆ. ಅವರು ನಿಜವಾದ ಹೀರೋಗಳು. ಅಂಥವ್ರನ್ನ ಇಂಥ ವೇದಿಕೆಗಳಲ್ಲಿ ಕರೆದು ಸನ್ಮಾನಿಸಬೇಕು, ಜಗತ್ತಿಗೆ ಅಂಥವ್ರನ್ನ ಪರಿಚಯ ಮಾಡಿಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ. ಇವತ್ತಿನಿಂದ ಅರಮನೆಯಲ್ಲಿ ಖಾಸಗಿ ದರ್ಬಾರ್ ಕೂಡ ಆರಂಭ ಆಗ್ತಾ ಇದೆ ಸರ್. ಖಾಸಗಿ ದರ್ಬಾರ್ನ ಇದು ಒಟ್ಟು ಸೇರಿ 11ನೇ ಬಾರಿಗೆ ಖಾಸಗಿ ದರ್ಬಾರನ್ನ ನಡೆಸ್ತಾ ಇದ್ದಾರೆ ಯದುವೀರ್ ಒಡೆಯರ್ ಅವರು. ಅದೊಂದು ಇತಿಹಾಸವನ್ನ ಕೂಡ ಸೇರ್ತಾ ಇದೆ, ಇತಿಹಾಸ ಪುಟವನ್ನ ಸೇರ್ತಾ ಇದೆ. ಸಂಸದರಾಗಿ 2ನೇ ಬಾರಿಗೆ ಅವರು ಈ ಬಾರಿ ಖಾಸಗಿ ದರ್ಬಾರ್ ಮಾಡ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ. ಅಲ್ಲಿ ಖಾಸಗಿ ದರ್ಬಾರು ನಮಗೆ ಸ್ವತಂತ್ರ ಬಂದ ಮೇಲೆ ಈ ಖಾಸಗಿ ಹಾಗೆ ನೋಡಿದ್ರೆ ನಿಜವಾಗಿ ಹೇಳ್ತೀನಿ, ಬ್ರಿಟಿಷರ ಕಾಲದಲ್ಲೇ ಖಾಸಗಿ ದರ್ಬಾರ್ ಅನ್ನೋದು ಜಾರಿಗೆ ಬಂತು. ಯಾಕೆಂದರೆ ಟಿಪ್ಪು ಸುಲ್ತಾನ್ ನಂತರ ನಮ್ಮ ದೇಶದಲ್ಲಿ, ನಮ್ಮ ಈ ಹಳೆಯ ಮೈಸೂರಿಗೆ ಸಂಬಂಧಪಟ್ಟಂತೆ ಸ್ವತಂತ್ರ ರಾಜರು ಯಾರೂ ಇಲ್ಲ. ಮುಮ್ಮಡಿ ಕೃಷ್ಣರಾಜ ಒಡೆಯರು ಅಥವಾ ಅವರ ದತ್ತು ತಾಯಿ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿಯವರು ಆಳ್ವಿಕೆಯನ್ನು ಮಾಡಿದ್ರು. ಅವರು ಒಂದು ಮಗುನ ದತ್ತು ತೊಗೊಂಡ್ರು, ಅವರೇ ಮುಮ್ಮಡಿ ಕೃಷ್ಣರಾಜ ಒಡೆಯರು. ಮುಮ್ಮಡಿ ಕೃಷ್ಣರಾಜ ಒಡೆಯರು ಕೂಡ ಬ್ರಿಟಿಷರ ಕೈ ಕೆಳಗಡೆ ಕೆಲಸ ಮಾಡ್ತಿದ್ರು. ತುಂಬ ಜನರಿಗೆ ಈ ವಿಷಯಗಳು ಗೊತ್ತಿಲ್ಲ. ಮೈಸೂರಿನ ಮಹಾರಾಜರು ಅಂದರೆ ಸ್ವತಂತ್ರರು ಅಂತ ಹೇಳ್ತಾರೆ. ಅಲ್ಲ, ಬ್ರಿಟಿಷ್ ಸರ್ಕಾರದ ಬ್ರಿಟಿಷ್ ರೆಸಿಡೆಂಟ್ ಅಂತ ಒಬ್ಬ ಅಧಿಕಾರಿ ಇದ್ದ. ಅವನ ಕೈ ಕೆಳಗಡೆ ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರು ಇಲ್ಲಿ ಆಳ್ವಿಕೆಯನ್ನು ಮಾಡ್ತಿದ್ರು. ಆ ರೆಸಿಡೆಂಟ್ ಯಾರ ಕೈ ಕೆಳಗಡೆ ಇದ್ದ? ಆ ರೆಸಿಡೆಂಟ್ ಅನ್ನೋನು ನಮ್ಮ ಭಾರತ ದೇಶವನ್ನು ಅವತ್ತು ಆಳ್ತಿದ್ರಲ್ಲ ಬ್ರಿಟಿಷರು, ಗವರ್ನರ್ ಜನರಲ್ ಕಲ್ಕತ್ತಾದಲ್ಲಿದ್ನಲ್ಲ, ಅವನ ಕೈ ಕೆಳಗಡೆ ಇದ್ದ. ಈ ಗವರ್ನರ್ ಜನರಲ್ ಯಾರ ಕೈ ಕೆಳಗಡೆ ಇದ್ದ? ಇಂಗ್ಲೆಂಡ್ ಸರ್ಕಾರದ ಭಾರತ ಸೆಕ್ರೆಟ್ರಿ ಅಂತ ಒಂದು ಮಾಡೋರು. ಆ ಸೆಕ್ರೆಟ್ರಿ ಕೈ ಕೆಳಗಡೆ ಅವನು ಕೆಲಸ ಮಾಡ್ತಿದ್ದ. ಆ ಸೆಕ್ರೆಟ್ರಿ ಯಾರ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದ? ಅವನು ಕ್ಯಾಬಿನೆಟ್ ದರ್ಜೆಯ ಇಂಗ್ಲೆಂಡಿನ ಪ್ರೈಮ್ ಮಿನಿಸ್ಟರ್ ಕೈ ಕೆಳಗಡೆ ಅವನು ಕೆಲಸ ಮಾಡ್ತಿದ್ದ. ಅವನ ಮೇಲೆ ಇಂಗ್ಲೆಂಡ್ ಪ್ರೈಮ್ ಮಿನಿಸ್ಟರ್ ಇದ್ದ. ಇಂಗ್ಲೆಂಡ್ ಪ್ರೈಮ್ ಮಿನಿಸ್ಟರ್ ಮೇಲೆ ಇಂಗ್ಲೆಂಡಿನ ರಾಣಿನೋ ಇರ್ತಿದ್ರು. ಅಂದರೆ ಇಲ್ಲಿ ಒಂದು ಸಣ್ಣ ಕೆಲಸವನ್ನು ಮಾಡಬೇಕು ಅಂದರೂ ಕೂಡ ಈ ರೆಸಿಡೆಂಟಿಂದ ಗವರ್ನರ್ ಜನರಲ್ಗೆ ಹೋಗಬೇಕು, ಗವರ್ನರ್ ಜನರಲ್ನಿಂದ ಇಂಡಿಯಾ ಸೆಕ್ರೆಟ್ರಿಗೆ ಹೋಗಬೇಕು, ಇಂಡಿಯಾ ಸೆಕ್ರೆಟ್ರಿಯಿಂದ ಇಂಗ್ಲೆಂಡಿನ ಕ್ಯಾಬಿನೆಟ್ ಸೆಕ್ರೆಟ್ರಿಗೆ ಹೋಗಬೇಕು, ಆ ಸೆಕ್ರೆಟ್ರಿಯಿಂದ ಪ್ರೈಮ್ ಮಿನಿಸ್ಟ್ರಿಗೆ ಹೋಗಬೇಕು, ಪ್ರೈಮ್ ಮಿನಿಸ್ಟ್ರಿಂದ ಆ ರಾಜನ ಅಂಕಿತ ಅಥವಾ ರಾಣಿ ಅಂಕಿತ ತಗೋಬೇಕು. ಅಂದರೆ ಇವರು ಸರ್ವ ಸ್ವತಂತ್ರರಾಗಿರಲಿಲ್ಲ. ಇವ್ರಿಗೆ ಕೆಲವೊಂದು ಅಧಿಕಾರಗಳನ್ನು ಕೊಟ್ಟಿದ್ರು. ನೀವು ನಿಮ್ಮದೇ ಆದಂಥ ಬಡ್ಜೆಟ್ ಮಂಡಿಸ್ಕೊಳ್ಳಿ, ನಿಮ್ಮದೇ ಆದಂಥ ಕಾನೂನುಗಳನ್ನ ಮಾಡ್ಕೊಳ್ಳಿ, ಬಟ್ ನಮ್ಮ ಕೈ ಕೆಳಗಡೆ ಇರಿ, ವರ್ಷಕ್ಕೆ ಇಂತಿಷ್ಟು ಕಪ್ಪ ಕಾಣಿಕೆ ಕೊಡಿ ಅಂತ ಮಾಡಿದರು. ಆ ಇತಿಮಿತಿಯಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಆಳ್ವಿಕೆಯನ್ನು ಮಾಡಿಕೊಂಡು ಹೋಗ್ತಾಯಿದ್ರು. ಅವ್ರ ಕಾಲಘಟ್ಟದಲ್ಲಿ ಈ ದರ್ಬಾರ್ ಅನ್ನುವಂಥ ವಿಷಯ
ಜಾರಿಗೆ ಬಂತು. ಅದಕ್ಕೆ ಮೊದಲು ದರ್ಬಾರ್ ಅನ್ನೋ ಪದ ಇರಲಿಲ್ಲ. ಈ ದರ್ಬಾರ್ ಅನ್ನೋ ಪದವು ಕೂಡ ಪರ್ಷಿಯನ್ ಪದ, ಅದು ಮೊಘಲರ ಕಾಲಕ್ಕೆ ಅಪ್ಲೈ ಆಗುವಂಥದ್ದು. ನಮ್ಮಲ್ಲಿ ರಾಜಸಭೆ ಅಂತೇಳಿ ಕರೆಯೋರು, ರಾಜಸಭೆ ಅಂತೇಳಿ ರಾಜ ಪರಿಷತ್ ಅಂತ ಕರೆಯೋರು, ಅಲ್ಲಿ ಕೂತ್ಕೊಂಡು ಚರ್ಚೆಗಳು ಮಾಡೋರು. ಇದು ಆಧುನಿಕ ರೂಪಾಂತರನ ಹೊಂತು. ಆ ದರ್ಬಾರ್ ಅಲ್ಲಿಂದ ನಡ್ಕೊಂಬಂತು. ಮತ್ತು ಅವರ ಕಾಲಘಟ್ಟದಲ್ಲಿ ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಈ ವಿಚಾರವಾಗಿ ನನ್ನ ಇನ್ನೊಬ್ಬ ಆತ್ಮೀಯರಾದಂಥ ಇತಿಹಾಸ ತಜ್ಞರಾದಂಥ ಮೈಸೂರಿನ ಪ್ರೊಫೆಸರ್ ರಂಗರಾಜ್ ಅವರು ಸಾಕಷ್ಟು ಅಧ್ಯಯನ ಮಾಡಿದ್ದಾರೆ. ಅವರು ಕೂಡ ಸಾಕಷ್ಟು ವಿಷಯಗಳನ್ನ ಜನರಿಗೆ ತಿಳಿಸಿದ್ದಾರೆ. ಬ್ರಿಟಿಷರು ಅವರಲ್ಲಿ ಮನವಿ ಮಾಡ್ಕೊಳ್ತಾರೆ, ಯಾರಲ್ಲಿ? ಮುಮ್ಮಡಿ ಕೃಷ್ಣರಾಜ ಒಡೆಯರಲ್ಲಿ ಮನವಿ ಮಾಡ್ಕೊಳ್ತಾರಂತೆ ಬ್ರಿಟಿಷ್ ಅಧಿಕಾರಿಗಳು. ನಿಮ್ಮ ಮೈಸೂರಿನ ಏನು ದರ್ಬಾರ್ ನೀವು ಮಾಡ್ತೀರಾ, ನಮಗೆ ಭಾಳ ಸಂತೋಷ ಆಗಿದೆ. ನಮ್ಮ ಹೆಂಡತಿ ಮಕ್ಕಳು ನಮ್ಮ ಬಂಧು ಬಳಗನೂ ಕೂಡ ಅದನ್ನು ನೋಡೋದಕ್ಕೆ ಇಷ್ಟಪಡ್ತೀವಿ. ನೀವು ನಮಗೋಸ್ಕರ ವಿಶೇಷವಾಗಿ ಒಂದು ದರ್ಬಾರನ್ನು ಏರ್ಪಡಿಸಿ ಅಂತಾರೆ. ಹೀಗಾಗಿ ಅವರ ಕಾಲದಲ್ಲಿ ಬ್ರಿಟಿಷರಿಗೋಸ್ಕರ ಒಂದು ಆಂಗ್ಲೋ ದರ್ಬಾರ್ ಅಂತ ಹೇಳಿ ಮಾಡ್ತಾರೆ. ಅಂದರೆ ಅದರಲ್ಲಿ ಭಾಗವಹಿಸೋದು, ಅಲ್ಲಿ ಏನೇನು ನಡೆಯುತ್ತೆ ಪ್ರಕ್ರಿಯೆ ಅದನ್ನು ನೋಡೋ ಅಂಥದ್ದು. ಸೊ ಹೀಗಾಗಿ ಈ ದರ್ಬಾರ್ ಅನ್ನೋದು ನಡ್ಕೊಂಡ್ಬರ್ತಿತ್ತು. ಸ್ವತಂತ್ರ ಬಂದ ಮೇಲೆ 1947 ನಂತರ ರಾಜತ್ವವನ್ನು ನಿಲ್ಲಿಸಿದ ಮೇಲೆ ಸರ್ಕಾರವೇ ಅದನ್ನು ರಾಜ್ಯದ ಆಡಳಿತ ಹಿಡ್ಕೊಂಡ್ಮೇಲೆ ರಾಜರಿಗೆ ಏನೂ ಅಧಿಕಾರ ಇರಲಿಲ್ಲ. ಹೀಗಾಗಿ ದರ್ಬಾರನ್ನು ಸಾರ್ವಜನಿಕವಾಗಿ ಮಾಡ್ತಾ ಇರಲಿಲ್ಲ. ಅದಾದಮೇಲೆ ಜಯಚಾಮರಾಜೇಂದ್ರ ಒಡೆಯರು ಖಾಸಗಿಯಾಗಿ ಅದೇನೋ ಒಂದು ಸಂಪ್ರದಾಯವನ್ನು ಮಾಡ್ಕೊಳ್ತಾಯಿದ್ರು. ಆ ಸಂಪ್ರದಾಯ ಜಯಚಾಮರಾಜ ಒಡೆಯರವರಿಂದ ಅವರ ಮಗ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರು ಅದನ್ನು ಮುಂದುವರ್ಸ್ಕೊಂಡು ಬಂದರು. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರಿಗೆ ಮಕ್ಕಳಿಲ್ಲದೆ ಇರೋದ್ರಿಂದ ಅವರ ನಿಧನ ನಂತರ ಅವರ ಪತ್ನಿ ಒಬ್ಬ ಬಾಲಕನನ್ನು ದತ್ತು ತೊಗೊಂಡ್ರು. ಅವರೇ ಯದುವೀರವರು. ಯದುವೀರವರು ಈಗ ಆ ಪಳೆಯುಳಿಕೆ ಅಂದರೆ ಸಂಪ್ರದಾಯದ ಪಳೆಯುಳಿಕೆಯನ್ನು ಅವರು ಖಾಸಗಿ ದರ್ಬಾರಿನ ಮೂಲಕ ಮಾಡ್ತಾಯಿದ್ದಾರೆ. ಅದು ಪರಂಪರೆಯನ್ನು ಬಿಟ್ಕೊಡಬಾರ್ದು ಮತ್ತು ಹಳೇದು ಏನಿದೆ ಅದನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ಕಾರಣಕ್ಕೋಸ್ಕರ ಅವರು ಖಾಸಗಿ ದರ್ಬಾರನ್ನು ನಡ್ಸ್ಕೊಂಡು ಹೋಗ್ತಿದ್ದಾರೆ. ಅದು ಜನರಲ್ಲಿ ತುಂಬ ಜನ ಇಷ್ಟಪಡೋವಂಥದ್ದು ಇದೆ. ಕೆಲವರು ಅದನ್ನು ಟೀಕೆನೂ ಮಾಡ್ತಾರೆ, ಪ್ರಜಾಪ್ರಭುತ್ವದಲ್ಲಿ ಇದ್ರ ವ್ಯವಸ್ಥೆ ಇದೆಯಾ ಅಂತ. ಬಟ್ ಕಾನೂನಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ಅವಕಾಶ ಕೊಟ್ಟಿರೋದ್ರಿಂದ ನಾವು ಅದನ್ನು ಗೌರವಿಸಬೇಕಾಗುತ್ತೆ. ಖಾಸಗಿ ದರ್ಬಾರು ನೀವು ಹೇಳಿದಾಗೆ ಈಗಿನ ಯದುವೀರವರು 11 ವರ್ಷಗಳಿಂದ ಖಾಸಗಿ ದರ್ಬಾರ್ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಈ ಸಾರಿಯ ವಿಶೇಷ ನಾನು ಗಮನಿಸಿರೋದು, ಹೋದ ಸಾರಿಯಿಂದನೇ ಇದು ಬಂದಿದೆ, ಯದುವೀರವರಿಗೆ 2 ಗಂಡು ಮಕ್ಕಳು. 2 ಗಂಡು ಮಕ್ಕಳನ್ನು ಇಟ್ಕೊಂಡು ಒಬ್ಬ ದರ್ಬಾರನ್ನು ಮಾಡಿರುವಂಥದ್ದು ಅಂತ ಹೇಳಿದರೆ ನಮ್ಮ 10ನೇ ಚಾಮರಾಜ ಒಡೆಯರ್ ಕಾಲಕ್ಕೆ ಹೋಗುತ್ತೆ. 1881ರಲ್ಲಿ 10ನೇ ಚಾಮರಾಜ ಒಡೆಯರವರು ಈ ಮೈಸೂರು ರಾಜ್ಯಕ್ಕೆ ರಾಜರಾಗಿ ಬ್ರಿಟಿಷರಿಂದ ನಿಯುಕ್ತಿಗೊಳ್ತಾರೆ. ಆಗ ಅವರಿಗೆ ಮಕ್ಕಳು ಹುಡ್ತಾರೆ. ಅವರಲ್ಲಿ 2 ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಕಂಠೀರವ ನರಸಿಂಹರಾಜ ಒಡೆಯರ್ ಅಂತ. ಅಂದರೆ ಸಿಂಹಾಸನದ ಮೇಲೆ ಕೂತಂಥ ರಾಜನಿಗೆ ಹುಟ್ಟಿರುವಂಥ 2 ಮಕ್ಕಳು ಅಂತ ಹೇಳಿ ಅಧಿಕೃತವಾಗಿ ನಾವು ಹೇಳುವಂಥದ್ದು. ಆ ರೀತಿ ಇವರು ಸಿಂಹಾಸನದ ಮೇಲೆ ಕೂತು, ಇದು ಸಾಂಪ್ರದಾಯಿಕವಾಗಿರ್ಬೋದು, ಇವ್ರಿಗೆ 2 ಗಂಡು ಮಕ್ಕಳು ಹುಟ್ಟಿದ್ದಾರೆ. ಅಂದರೆ ಇತಿಹಾಸ ಮತ್ತೆ ಮರುಕಳಿಸ್ತಾ ಇದೆ. ಒಂದು 150 ವರ್ಷದ ನಂತರ ಅಥವಾ 170 ವರ್ಷಗಳ ನಂತರ ಇತಿಹಾಸ ಮತ್ತೆ ಮರುಕಳಿಸಿದೆ. ಸೊ ಆ ರೀತಿಯ ವೈಭವ, ಯಾಕೆಂದರೆ ಸಿಂಹಾಸನದ ಮೇಲೆ ರಾಜ ಕೂರ್ಬೇಕಾರೆ ಅವನಿಗೆ ಎಲ್ಲ ರೀತಿಯ ಸಂತೋಷ ಇರಬೇಕು. ಈ ಸಂತೋಷ ಇದ್ದಿದ್ದು 10ನೇ ಚಾಮರಾಜ ಒಡೆಯರ್ ಒಬ್ಬರಿಗೇನೆ, ಬೇರೆ ರಾಜರುಗಳಿಗೆ ಈ ಸಂತೋಷ ಇರಲಿಲ್ಲ. ಯಾಕೆಂದ್ರೆ ಅವ್ರಗಳಿಗೆ ಬಹುತೇಕರಿಗೆ ಮಕ್ಕಳಿರಲಿಲ್ಲ. ಅದೊಂದು ಅತೃಪ್ತಿ ಕಾಡ್ತಾ ಇತ್ತು. ಇವರು ಈಗ ನಮಗೆಲ್ಲರಿಗೂ ಕೂಡ ನೋಡೋ ಭಾಗ್ಯ ಅವಕಾಶ ಸಿಗ್ತದೆ.